ಕೆಲವು ಅಣುಗಳ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಯಾವ ರೀತಿ ರಚಿಸಬೇಕು ಅಂತ ನೋಡೋಣ. ಇಲ್ಲಿ ನಾವು ಗಮನದಲ್ಲಿಟ್ಕೊಳ್ಬೇಕಾದ ಅಂಶ ಏನಂದ್ರೆ, ಕೇವಲ ವೇಲೆನ್ಸ್ ಕವಚದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳನ್ನ ಮಾತ್ರ ಚಿತ್ರಿಸಬೇಕು. ಅಂದ್ರೆ ಕೊನೆಯ ಕವಚದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳನ್ನ ಮಾತ್ರ ಚಿತ್ರಿಸಬೇಕು. ಮೊದಲನೇದಾಗಿ ಕ್ಲೋರಿನ್ನ ಎಲೆಕ್ಟ್ರಾನ್ ಚುಕ್ಕಿ ರಚನೆ ರಚಿಸೋಣ. ಕ್ಲೋರಿನ್ನ ಪರಮಾಣು ಸಂಕೇತ Cl, ಪರಮಾಣು ಸಂಖ್ಯೆ 17, ಪರಮಾಣು ರಾಶಿ 35.5. ಇನ್ನು ಕ್ಲೋರಿನ್ನ ಎಲೆಕ್ಟ್ರಾನ್ ವಿನ್ಯಾಸ ಯಾವ ರೀತಿ ಬರಿತೀವಿ? 1s2 2s2 2p6 3s2 3p5 ಈ ರೀತಿಯಾಗಿ ಇದರ ಎಲೆಕ್ಟ್ರಾನ್ ವಿನ್ಯಾಸ ಬರಿತೀವಿ. ಕ್ಲೋರಿನ್ನ ವೇಲೆನ್ಸ್ ಎಲೆಕ್ಟ್ರಾನ್ ಅಂದ್ರೆ ಕೊನೆಯ ಕವಚದಲ್ಲಿರ್ತಕ್ಕಂಥ ಎಂ ಕವಚದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಂತಂದ್ರೆ 7. ಇದು ಅಷ್ಟಕ ವಿನ್ಯಾಸ ಹೊಂದಲು, ರಾಜಾನಿಲ ವಿನ್ಯಾಸ ಹೊಂದಲು ಇನ್ನೂ ಒಂದು ಎಲೆಕ್ಟ್ರಾನ್ ಅವಶ್ಯಕತೆ ಇದೆ. ಆದ್ದರಿಂದ ಕ್ಲೋರಿನ್ನ ವ್ಯಾಲೆನ್ಸಿ ಎಷ್ಟಿದೆ? 1. ಕ್ಲೋರಿನು ದ್ವಿಪರಮಾಣೀಯ Cl2 ಅಣು ಉಂಟು ಮಾಡುತ್ತೆ. ಇದರ ಚುಕ್ಕಿ ರಚನೆ ಯಾವ ರೀತಿ ಬರೆಯಬೇಕಂದ್ರೆ, ಕ್ಲೋರಿನ್ ಏನ್ ಮಾಡ್ಬೇಕಿಲ್ಲಿ, ಹೊರ ಕವಚದಲ್ಲಿರ್ತಕ್ಕಂಥ ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನ ಮಾತ್ರ ನಾವೇನ್ ಮಾಡ್ಬೇಕಿಲ್ಲಿ ಚಿತ್ರಿಸಬೇಕು. ಹೊರ ಕವಚದಲ್ಲಿ ಎಷ್ಟಿದ್ದಾವೆ ಅಂತಂದ್ರೆ 7 ಎಲೆಕ್ಟ್ರಾನ್ಗಳಿದ್ದಾವೆ. ಇಲ್ಲಿ ನೋಡ್ಬೋದು, ನೀವು ಗಮನಿಸಬಹುದು, ಹೊರ ಕವಚದಲ್ಲಿ 7 ಎಲೆಕ್ಟ್ರಾನ್ಗಳು ಕಂಡುಬರುತ್ತವೆ. ಇಲ್ಲಿ ಕ್ಲೋರಿನ್ ಪರಮಾಣು ಏನ್ ಮಾಡುತ್ತೆ, ಪರಸ್ಪರ ಒಂದೊಂದು ಎಲೆಕ್ಟ್ರಾನ್ಗಳನ್ನ ಹಂಚಿಕೊಂಡು ಅಷ್ಟಕ ವಿನ್ಯಾಸ ಹೊಂದಲು ಪ್ರಯತ್ನಿಸುತ್ತದೆ. ಅಂದ್ರೆ ಹತ್ತಿರದ ರಾಜಾನಿಲ ವಿನ್ಯಾಸ ಹೊಂದುತ್ತದೆ. ಸಹವ್ಯಾಲೆನ್ಸಿಯ ಏಕಬಂಧ ಉಂಟು ಮಾಡುತ್ತೆ. ಹೀಗೆ ಏನಂತಂದ್ರೆ ನಾವು ಕ್ಲೋರಿನ್ನ ಎಲೆಕ್ಟ್ರಾನ್ ಚುಕ್ಕಿ ರಚನೆ ರಚಿಸಬಹುದು. ಅದೇ ರೀತಿ ಆಕ್ಸಿಜನ್ ಅಣುವಿನ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಯಾವ ರೀತಿ ರಚಿಸಬೇಕು ಅಂತ ನೋಡೋಣ. ಇದರ ಪರಮಾಣು ಸಂಕೇತ O, ಪರಮಾಣು ಸಂಖ್ಯೆ 8, ಆಮೇಲೆ ಪರಮಾಣು ರಾಶಿ 16. ಇದರ ಎಲೆಕ್ಟ್ರಾನ್ ವಿನ್ಯಾಸ ಯಾವ ರೀತಿ ಬರಿತೀವಿ? 1s2 2s2 2p4 ಅಂದ್ರೆ ಇಲ್ಲಿ 2 ಕವಚಗಳು ಮಾತ್ರ, K ಮತ್ತು L. ಹೌದಾ? ಇಲ್ಲಿ ನೀವು ನೋಡಬಹುದು 2 ಕವಚಗಳು. L ಕವಚದಲ್ಲಿ ಆಕ್ಸಿಜನ್ನ ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಿದೆ? ಇಲ್ಲಿ 6. ಆಮೇಲೆ ಅಷ್ಟಕ ವಿನ್ಯಾಸ ಹೊಂದಲು ಇನ್ನೂ 2 ಎಲೆಕ್ಟ್ರಾನ್ಗಳು ಬೇಕು. ಆದ್ದರಿಂದ ಆಕ್ಸಿಜನ್ನ ವ್ಯಾಲೆನ್ಸಿ ಎಷ್ಟು? 2. ಆಕ್ಸಿಜನ್ ಪರಮಾಣುಗಳ ನಡುವೆ ದ್ವಿಬಂಧ ಉಂಟು ಮಾಡುತ್ತೆ. ಅಂದ್ರೆ 2 ಬಂಧ, 2 ಸಹವ್ಯಾಲೆನ್ಸಿಯ ಬಂಧಗಳನ್ನು ಇಲ್ಲಿ ಉಂಟು ಮಾಡುತ್ತೆ. ಇದರ ಚುಕ್ಕಿ ರಚನೆ ಯಾವ ರೀತಿ ಬರಿತೀವಿ ಅಂತಂದ್ರೆ, ಇಲ್ಲಿ ನಾವು ಅದರ ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನ ಹಾಕೋಬೇಕು. ಅಂದ್ರೆ ಹೊರ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳಿವೆ? 6 ಎಲೆಕ್ಟ್ರಾನ್ಗಳಿವೆ. ಆ 6 ಎಲೆಕ್ಟ್ರಾನ್ಗಳನ್ನ ನಾವಿಲ್ಲಿ ಎಲೆಕ್ಟ್ರಾನ್ ಚುಕ್ಕಿ ರಚನೆಯಲ್ಲಿ ಚಿತ್ರಿಸಬೇಕು. ಈ ರೀತಿಯಾಗಿ ನೀವು ನೋಡ್ಬೋದು. ಇಲ್ಲಿ ಏನಾಗುತ್ತೆ, 2 ಎಲೆಕ್ಟ್ರಾನ್ಗಳ ಹಂಚಿಕೆ ಆಗುತ್ತೆ. ಅಂದ್ರೆ ದ್ವಿಬಂಧ ಉಂಟಾಗುತ್ತೆ. ಆಕ್ಸಿಜನ್ ನಡು ದ್ವಿಬಂಧ ಇದೆ. ಹಾಗಾದ್ರೆ ಈ ಆಕ್ಸಿಜನ್, ಈ ಆಮ್ಲಜನಕ ನೀರಿನಲ್ಲಿ ಯಾವ ರೀತಿ ಬಂಧ ಉಂಟು ಮಾಡುತ್ತೆ ಅಂತ ನೋಡೋಣ. ನೀರಿನ ಅಣುಸೂತ್ರ H2O. ಇಲ್ಲಿ ಒಂದು ಆಕ್ಸಿಜನ್ ಪರಮಾಣು ಏನ್ ಮಾಡುತ್ತೆ, 2 ಹೈಡ್ರೋಜನ್ ಪರಮಾಣುಗಳ ಜೊತೆ, ಅವುಗಳ ಜೊತೆ ಇಲ್ಲಿ ಬಂಧ ಉಂಟು ಮಾಡುತ್ತೆ. ಆಕ್ಸಿಜನ್ ನಲ್ಲಿ 2 ವೇಲೆನ್ಸ್ ಎಲೆಕ್ಟ್ರಾನ್ಗಳಿವೆ. ಇಲ್ಲಿ ನೋಡಬಹುದು ನೀವು, ಹೈಡ್ರೋಜನ್ ನಲ್ಲಿ ಒಂದೇ ಒಂದು ವೇಲೆನ್ಸ್ ಎಲೆಕ್ಟ್ರಾನ್ ಇದೆ. ಇದರ ಚುಕ್ಕಿ ರಚನೆ ನಾವು ಯಾವ ರೀತಿ ಹಾಕಬೇಕು ಅಂತಂದ್ರೆ, ಇದರ ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನ ಬರ್ಕೋಬೇಕು ನಾವು ಮೊದಲು. ಆಕ್ಸಿಜನ್ ನಲ್ಲಿ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಗಳಿವೆ ಅಂದ್ರೆ ಹೊರ ಕವಚದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳ ಸಂಖ್ಯೆ 6 ಅಂತ ನಮ್ಗೆ ಈಗಾಗಲೇ ತಿಳಿದಿದೆ. ಅಂದ್ರೆ ಆಮೇಲೆ ಹೈಡ್ರೋಜನ್ ನಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ 1. ಈ ರೀತಿಯಾಗಿ ನಾವು ಅದನ್ನ ಹಾಕೋಬೇಕು. ಇದೇನ್ ಮಾಡುತ್ತೆ, ಇಲ್ಲಿ ಯಾವ ರೀತಿ ಚುಕ್ಕಿ ರಚನೆ ನಾವು ರಚಿಸಬೇಕು ಅಂತಂದ್ರೆ, ಹೀಗೆ ಅಷ್ಟಕ ವಿನ್ಯಾಸ ಹೊಂದಲು ಈ ರೀತಿ ಏನ್ ಮಾಡುತ್ತೆ, ಇದು ಬಂಧ ಉಂಟು ಮಾಡುತ್ತೆ. ಹೈಡ್ರೋಜನ್ 1 ಎಲೆಕ್ಟ್ರಾನ್ ಅನ್ನು ಹಂಚಿಕೊಳ್ಳುತ್ತೆ. ಆಕ್ಸಿಜನ್ ಕೂಡ ಹೈಡ್ರೋಜನ್ ಜೊತೆ 1 ಎಲೆಕ್ಟ್ರಾನ್ ಅನ್ನ ಹಂಚಿಕೊಳ್ಳುತ್ತೆ. ಆಮೇಲೆ ಇದು ಏನ್ ಮಾಡುತ್ತೆ, 2 ಹೈಡ್ರೋಜನ್ ಜೊತೆ, ಒಂದು ಹೈಡ್ರೋಜನ್ ಜೊತೆ 1 ಸಹವ್ಯಾಲೆನ್ಸಿಯ ಬಂಧ, ಇನ್ನೊಂದು ಹೈಡ್ರೋಜನ್ ಜೊತೆ 1 ಸಹವ್ಯಾಲೆನ್ಸಿಯ ಬಂಧ ಉಂಟು ಮಾಡುತ್ತೆ. ಹೀಗೆ ನೀರಿನ ಅಣುವಿನ ರಚನೆ ಆಗುತ್ತೆ. ದ್ವಿಪರಮಾಣಿ ಅಣುವಾದ ನೈಟ್ರೋಜನ್ ನಲ್ಲಿ ಏನಾಗುತ್ತೆ ಅಂತ ನೋಡೋಣ. ಇದರ ಪರಮಾಣು ಸಂಕೇತ N, ಆಮೇಲೆ ಇದರ ಪರಮಾಣು ಸಂಖ್ಯೆ 7, ಪರಮಾಣು ರಾಶಿ 14. ಇದರ ಎಲೆಕ್ಟ್ರಾನ್ ವಿನ್ಯಾಸ ಯಾವ ರೀತಿ ಬರಿತೀವಿ ಅಂತಂದ್ರೆ, 1s2 2s2 2p3. ಇಲ್ಲಿ ನೀವು K ಕವಚದಲ್ಲಿ 2 ಎಲೆಕ್ಟ್ರಾನ್ಗಳಿವೆ. ಆಮೇಲೆ ಕೊನೆಯ ಕವಚ, ಇದರ ಕೊನೆಯ ಕವಚ L ಕವಚ, ಇದರಲ್ಲಿ 5 ಎಲೆಕ್ಟ್ರಾನ್ಗಳಿವೆ.
ನೈಟ್ರೋಜನ್ನ ಎಲ್ ಕವಚದಲ್ಲಿ ಅಂದ್ರೆ ವೇಲೆನ್ಸ್ ಕವಚದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಿಲ್ಲಿ 5. ಅಷ್ಟಕ ವಿನ್ಯಾಸ ಹೊಂದಲು 3 ಎಲೆಕ್ಟ್ರಾನ್ಗಳು ಬೇಕು. ಆದ್ದರಿಂದ ಇಲ್ಲೇನಂತಂದ್ರೆ ನೈಟ್ರೋಜನ್ನ ವೇಲೆನ್ಸಿ ಎಷ್ಟು 3. ಇದಕ್ಕೆ ಏನ್ ಮಾಡುತ್ತೆ ಇದು ನೈಟ್ರೋಜನ್ನು 3 ಜೊತೆ ಎಲೆಕ್ಟ್ರಾನ್ಗಳನ್ನ ಹಂಚಿಕೊಳ್ಳುತ್ತೆ. ಅಂದ್ರೆ ಇದರ ಪರಮಾಣುಗಳ ನಡುವೆ ಏನಿದೆಯಲ್ಲ ದ್ವಿಬಂಧ ಉಂಟಾಗುತ್ತೆ. ಇಲ್ಲಿ ನೀವು ನೋಡಬಹುದು 5 ಎಲೆಕ್ಟ್ರಾನ್ಗಳನ್ನ ರಚಿಸೋಣ. ಮೊದಲು ನೈಟ್ರೋಜನ್ ಸುತ್ತ ಯಾವ ರೀತಿ ಇದು ಬಂಧ ಉಂಟು ಮಾಡುತ್ತೆ ಅಂತ ನೀವು ನೋಡಬಹುದು. ಇಲ್ಲಿ ಏನಾಗಿದೆ ಅಂತಂದ್ರೆ ನೈಟ್ರೋಜನ್ 3 ಎಲೆಕ್ಟ್ರಾನ್ಗಳನ್ನ ಹಂಚಿಕೊಂಡಿದೆ. ಪರಸ್ಪರ ನೈಟ್ರೋಜನ್ ಅಣುಗಳು 3 ಎಲೆಕ್ಟ್ರಾನ್ಗಳನ್ನ ಹಂಚಿಕೊಂಡಿವೆ. 3 ಸಹವ್ಯಾಲೆನ್ಸಿಯ ಬಂಧ ಉಂಟು ಮಾಡಿವೆ. ಅಂದ್ರೆ ನೈಟ್ರೋಜನ್ ನಡುವೆ ದ್ವಿಬಂಧ ಉಂಟಾಗಿದೆ. ಅಮೋನಿಯಾದ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಯಾವ ರೀತಿ ರಚಿಸಬೇಕು ಅಂತ ನೋಡೋಣ. ಅಮೋನಿಯಾದ ಅಣುಸೂತ್ರ ಏನಂತಂದ್ರೆ NH3. ಇಲ್ಲಿ ಎಲ್ಲ 4 ಪರಮಾಣುಗಳು ಅಂದ್ರೆ ಒಂದು ನೈಟ್ರೋಜನ್ ಮತ್ತು 3 ಹೈಡ್ರೋಜನ್ ಇವು ರಾಜಾನಿಲದ ವಿನ್ಯಾಸ ಹೊಂದುವ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಯಾವ ರೀತಿ ರಚಿಸಬೇಕು ಅಂತಂದ್ರೆ ನಮಗೆ ಈಗಾಗಲೇ ಏನ್ ತಿಳಿದಿದೆ, ನೈಟ್ರೋಜನ್ ಇದರ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ 5 ಅಂತ ನಮಗ್ ಗೊತ್ತು. ಹೌದಾ? ಆ ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನ ಈ ರೀತಿಯಾಗಿ ನಾವು ಹಾಕೋಣ. ಆಮೇಲೆ ಹೈಡ್ರೋಜನ್ದ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ 1 ಅಂತ ಗೊತ್ತು ನಮಗೆ. ಈ ರೀತಿಯಾಗಿ ನಾವು ಹೈಡ್ರೋಜನ್ನ ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನ ಬರೆದುಕೊಳ್ಬೇಕು. ಆಮೇಲೆ ಇದೇನ್ ಮಾಡುತ್ತೆ, ನೈಟ್ರೋಜನ್ ಏನ್ ಮಾಡುತ್ತೆ, ನೈಟ್ರೋಜನ್ನಿಂದ 1 ಎಲೆಕ್ಟ್ರಾನ್ ಹೈಡ್ರೋಜನ್ನಿನ 1 ಎಲೆಕ್ಟ್ರಾನ್ ಜೊತೆ ಹಂಚಿಕೊಳ್ಳುತ್ತೆ. ಈ ರೀತಿಯಾಗಿ ಬಂಧ ಉಂಟು ಮಾಡುತ್ತೆ. ನೈಟ್ರೋಜನ್ನ ವ್ಯಾಲೆನ್ಸಿ ಎಷ್ಟು 3 ಅಂತ ಗೊತ್ತು ನಮಗೆ. ಅದಕ್ಕೆ ಹೈಡ್ರೋಜನ್ನ ವ್ಯಾಲೆನ್ಸಿ 1. ಇಲ್ಲಿ ನೈಟ್ರೋಜನ್ ಏನ್ ಮಾಡುತ್ತೆ, ಒಂದೊಂದು ಎಲೆಕ್ಟ್ರಾನ್ ಒಂದೊಂದು ಹೈಡ್ರೋಜನ್ ಎಲೆಕ್ಟ್ರಾನ್ಗಳ ಜೊತೆ ಈ ರೀತಿಯಾಗಿ ಹಂಚಿಕೊಳ್ಳುತ್ತೆ. ನಾವು ಅಮೋನಿಯಾದ ಚುಕ್ಕಿ ರಚನೆ ಈ ರೀತಿಯಾಗಿ ರಚಿಸಬಹುದು. ಮೀಥೇನ್ನ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಯಾವ ರೀತಿ ರಚಿಸಬೇಕು? ಇಲ್ಲಿ ಮೀಥೇನ್ನ ಅಣುಸೂತ್ರ ಏನು? CH4. ಅಂದ್ರೆ 1 ಕಾರ್ಬನ್ ಪರಮಾಣು ಇದೆ, 4 ಹೈಡ್ರೋಜನ್ ಪರಮಾಣುಗಳಿವೆ. ಹೈಡ್ರೋಜನ್ ವ್ಯಾಲೆನ್ಸಿ 1 ಅಂತ ನಮ್ಗೆ ಈಗಾಗಲೇ ಗೊತ್ತಿದೆ. ಆಮೇಲೆ ಕಾರ್ಬನ್ ಕೂಡ ಏನಂತಂದ್ರೆ ಟೆಟ್ರಾವ್ಯಾಲೆಂಟ್ ಅಂತ ಗೊತ್ತು. ಅಂದ್ರೆ ಕಾರ್ಬನ್ 4 ಎಲೆಕ್ಟ್ರಾನ್ಗಳನ್ನ ಹಂಚಿಕೊಳ್ಳುತ್ತೆ ಅಂತ ನಮ್ಗೆ ಗೊತ್ತಿದೆ. ಇದರ ಚುಕ್ಕಿ ರಚನೆ ಯಾವ ರೀತಿ ರಚಿಸ್ತೀವಿ? ನಾವಿಲ್ಲಿ ಕಾರ್ಬನ್ ಸುತ್ತ 4 ಎಲೆಕ್ಟ್ರಾನ್ಗಳನ್ನ ತೋರಿಸ್ಬೇಕು. ಹೈಡ್ರೋಜನಿನ 1 ಎಲೆಕ್ಟ್ರಾನ್ಗಳನ್ನು ಕೂಡ ನಾವಿಲ್ಲಿ ತೋರಿಸ್ಬೇಕು. ಈ ರೀತಿಯಾಗಿ ಏನಾಗುತ್ತೆ, ಇದು ಬಂಧ ಉಂಟು ಮಾಡುತ್ತಾ ಹೋಗುತ್ತೆ. ಹೈಡ್ರೋಜನ್ ಜೊತೆ ಒಂದೊಂದು ಎಲೆಕ್ಟ್ರಾನ್ಗಳನ್ನ ಹಂಚಿಕೊಳ್ಳುತ್ತೆ. ಹೀಗೆ 4 ಹೈಡ್ರೋಜನ್ಗಳ ಜೊತೆ ಇಲ್ಲಿ ನೀವು ನೋಡಬಹುದು, ಇದು ಕಾರ್ಬನ್ನಿನ 1 ಎಲೆಕ್ಟ್ರಾನು, ಇದು ಹೈಡ್ರೋಜನ್ನಿನ 1 ಎಲೆಕ್ಟ್ರಾನ್. ಈ ರೀತಿಯಾಗಿ ಕಾರ್ಬನ್ ಸುತ್ತ ಇರತಕ್ಕಂಥ 4 ಎಲೆಕ್ಟ್ರಾನ್ಗಳು ಹೈಡ್ರೋಜನ್ನಿನ ಒಂದೊಂದು ಎಲೆಕ್ಟ್ರಾನ್ಗಳ ಜೊತೆ ಬಂಧ ಉಂಟು ಮಾಡುತ್ತವೆ. ಒಂದೊಂದು ಸಹವ್ಯಾಲೆನ್ಸಿಯ ಬಂಧ ಉಂಟು ಮಾಡುತ್ತವೆ. ನಾವು ಮೀಥೇನ್ನ ಚುಕ್ಕಿ ರಚನೆ ಈ ರೀತಿಯಾಗಿ ಬರಿಬಹುದು. ಈ ಮೀಥೇನ್ ಏನಿದೆಯಲ್ಲ ಇದು CNG ಅಂದ್ರೆ ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್, ಸಂಪೀಡಿತ ನೈಸರ್ಗಿಕ ಅನಿಲದ ಪ್ರಮುಖ ಘಟಕ. ಕಾರ್ಬನ್ ಡೈಆಕ್ಸೈಡ್ನ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಯಾವ ರೀತಿ ರಚಿಸಬೇಕು? ಇದರ ಅಣುಸೂತ್ರ CO2. ಅಂದ್ರೆ 1 ಕಾರ್ಬನ್ ಪರಮಾಣು ಇದೆ, 2 ಆಕ್ಸಿಜನ್ ಪರಮಾಣು ಇವೆ. ಇವೆರಡರ ನಡುವೆ ಏನಂತಂದ್ರೆ ದ್ವಿಬಂಧ ಉಂಟಾಗಿದೆ. ಕಾರ್ಬನ್ ಟೆಟ್ರಾವ್ಯಾಲೆಂಟ್ ಅಂತ ನಮಗೆ ಗೊತ್ತು. ಅಂದ್ರೆ ಕಾರ್ಬನ್ 4 ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳುತ್ತೆ ಅಂತ ನಮಗೆ ಗೊತ್ತು. ಆಕ್ಸಿಜನ್ ವ್ಯಾಲೆನ್ಸಿ ಎಷ್ಟು 2. ಇದು ಕೂಡ ನಾವು ತಿಳ್ಕೊಂಡಿದ್ದೇವೆ. ಇದು 2 ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳುತ್ತೆ, ಕಾರ್ಬನ್ 4 ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳುತ್ತೆ. ಇಲ್ಲಿ ನಾವು ಕಂಪಲ್ಸರಿಯಾಗಿ ನೆನ್ಪಿಡಬೇಕು, ಕಾರ್ಬನ್ ಸುತ್ತ ಯಾವಾಗ್ಲೂ 4 ಸಹವ್ಯಾಲೆನ್ಸಿ ಬಂಧ ಎಲ್ಲದರಲ್ಲೂ ಕಂಪಲ್ಸರಿಯಾಗಿ ಇರುತ್ತವೆ ಅಂತ ನಾವು ನೆನ್ಪಿಡಬೇಕು. ಇನ್ನು ಇದರ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಯಾವ ರೀತಿ ಹಾಕ್ತೀವಿ? ಕಾರ್ಬನ್ ಸುತ್ತ ಏನಂತಂದ್ರೆ 4 ಎಲೆಕ್ಟ್ರಾನ್ಗಳಿವೆ, ಯಾಕಂದ್ರೆ ಕಾರ್ಬನ್ ಟೆಟ್ರಾವ್ಯಾಲೆಂಟ್. ಆಮೇಲೆ ಆಮ್ಲಜನಕ ಆಕ್ಸಿಜನ್ ಇದೇನ್ ಮಾಡುತ್ತೆ, 2 ಎಲೆಕ್ಟ್ರಾನ್ಗಳನ್ನ ಹಂಚಿಕೊಳ್ಳುತ್ತೆ, ಯಾಕಂದ್ರೆ ಆಕ್ಸಿಜನ್ನ ವ್ಯಾಲೆನ್ಸಿ ಎಷ್ಟು 2. ಇದೇನ್ ಮಾಡುತ್ತೆ, ಈ ರೀತಿಯಾಗಿ ಬಂಧ ಉಂಟು ಮಾಡುತ್ತೆ. ಅಷ್ಟಕ ವಿನ್ಯಾಸ ಹೊಂದಲು ಪ್ರಯತ್ನಿಸುತ್ತೆ. ಕಾರ್ಬನ್ ರಾಜಾನಿಲ ವಿನ್ಯಾಸ ಹೊಂದಲು ಪ್ರಯತ್ನಿಸುತ್ತೆ. ಹೀಗೆ ಈ ರೀತಿಯಾಗಿ ಎಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನ ರಚಿಸಬಹುದು. ಸಲ್ಫರ್ನ 8 ಪರಮಾಣುಗಳಿಂದ ಅಂದ್ರೆ S8 ಇದರಿಂದ ಮಾಡಲ್ಪಟ್ಟಿರ್ತಕ್ಕಂಥ ಸಲ್ಫರ್ ಅಣುವಿನ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಯಾವ ರೀತಿ ರಚಿಸಬೇಕು? ಸಲ್ಫರ್ನ ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ 6. ಅಂದ್ರೆ ಸಲ್ಫರ್ ಸುತ್ತ ಹೊರ ಕವಚದಲ್ಲಿ 6 ಎಲೆಕ್ಟ್ರಾನ್ಗಳು ಇರುತ್ತವೆ. ಇದರ
ಪರಮಾಣು ಸಂಖ್ಯೆ 16. ಅಂದ್ರೆ ಇದರ ಎಲೆಕ್ಟ್ರಾನ್ ವಿನ್ಯಾಸ ನಾವು ಏನಂತ ಬರಿಬಹುದು, 1s2 2s2 2p6. ಇದೇನಂತಂದ್ರೆ ಎಲ್ ಕವಚದಲ್ಲಿ ಮೊದಲನೇ ಕೆ ಕವಚದಲ್ಲಿ 1s2, ಆಮೇಲೆ ಎಂ ಕವಚದಲ್ಲಿ ಏನ್ ಬರುತ್ತೆ 3s2 ಮತ್ತು 3p4, ಅಂದ್ರೆ 6 ಎಲೆಕ್ಟ್ರಾನ್ಗಳಿವೆ. ಇದು ಏನಂತಂದ್ರೆ ಇದರ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ, ಅಂದ್ರೆ ಕೊನೆ ಕವಚದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳ ಸಂಖ್ಯೆ 6. ಇದರ ವ್ಯಾಲೆನ್ಸಿ ಎಷ್ಟು, ಸಲ್ಫರ್ 2 ಅಣುಗಳ ಜೊತೆ ಇದು ಸಂಯೋಗ ಹೊಂದಬಹುದು. ಇದರ ವ್ಯಾಲೆನ್ಸಿ ಅಂದ್ರೆ 2 ಎಲೆಕ್ಟ್ರಾನ್ಗಳು ಹಂಚಿಕೆ ಆಗುತ್ತವೆ. ಅದನ್ನು ನಾವಿಲ್ಲಿ ನೆನ್ಪಿಡ್ಬೇಕು. ಪ್ರತಿ ಸಲ್ಫರ್ ಇದೇನ್ ಮಾಡುತ್ತೆ, ಪರಮಾಣು 2 ಎಲೆಕ್ಟ್ರಾನ್ಗಳನ್ನ ಹಂಚಿಕೊಳ್ಳುತ್ತೆ. ಇಲ್ಲಿ ನಾವು ಯಾವ ರೀತಿ ರಚಿಸಬಹುದು, ಇದನ್ನ ನೀವು ಇಲ್ಲಿ ನೋಡಬಹುದು. ಯಾವ ರೀತಿ ಅಂದ್ರೆ, ಒಂದು ಸಲ್ಫರ್ ಸುತ್ತ ನಾವೇನ್ ಮಾಡಬೇಕು, 6 ಎಲೆಕ್ಟ್ರಾನ್ಗಳನ್ನ ತೋರಿಸ್ಬೇಕು. ಇದು 2 ಎಲೆಕ್ಟ್ರಾನ್, ಇದು 2 ಎಲೆಕ್ಟ್ರಾನ್, ಆಮೇಲೆ ಇಲ್ಲಿ 1 ಎಲೆಕ್ಟ್ರಾನ್, ಇಲ್ಲಿ 1 ಎಲೆಕ್ಟ್ರಾನ್, ಇದು ಮತ್ತೊಂದು ಎಲೆಕ್ಟ್ರಾನ್ ಏನಿದೆಯಲ್ಲ, ಇದು ಮತ್ತೊಂದು ಸಲ್ಫರ್ ಪರಮಾಣುವಿನ ಎಲೆಕ್ಟ್ರಾನ್. ಇಲ್ಲಿ ಏನ್ ಮಾಡುತ್ತೆ, ಸಲ್ಫರು ಅಷ್ಟಕ ವಿನ್ಯಾಸ ಹೊಂದುತ್ತದೆ, ಅಂದ್ರೆ ರಾಜಾನಿಲ ವಿನ್ಯಾಸ ಹೊಂದುತ್ತದೆ. 2 ಎಲೆಕ್ಟ್ರಾನ್ಗಳನ್ನು ಹಂಚಿಕೊಂಡು ರಾಜಾನಿಲ ವಿನ್ಯಾಸ ಹೊಂದುತ್ತದೆ. ಈ ರೀತಿಯಾಗಿ S8 ರಚನೆಯನ್ನು ನಾವು ಈ ರೀತಿ ರಚಿಸಬಹುದು. ಮತ್ತೊಂದು ರೀತಿಯಲ್ಲಿ ಕೂಡ ಇದನ್ನ ರಚಿಸಬಹುದು. ಇದನ್ನ ಕ್ರೌನ್ ಶೇಪ್ಡ್ ಅಂತ ಹೇಳ್ತಾರೆ, ಕಿರೀಟ ಆಕೃತಿಯಲ್ಲಿ ಜೋಡಣೆ ಅಂತ ಹೇಳ್ತಾರೆ. ಇಲ್ಲಿ ನೀವು ನೋಡಬಹುದು, ಹೊರ ಕವಚದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಿರ್ಬೇಕಂತ ಹೇಳಿದೆ, 6. ಇಲ್ಲಿ 1 2 3 4, ಇಲ್ಲಿ 2, ಇವೆರಡು 6. ಹೌದಾ? ಇದು ಏನ್ ಮಾಡುತ್ತೆ, 2 ವ್ಯಾಲೆನ್ಸಿ 2 ಇರೋದ್ರಿಂದ 2 ಎಲೆಕ್ಟ್ರಾನ್ಗಳ ಜೊತೆ ಇಲ್ಲಿ ಮತ್ತೊಂದು ಸಲ್ಫರ್ ಪರಮಾಣುವಿನ ಮತ್ತೊಂದು ಎಲೆಕ್ಟ್ರಾನ್ ಜೊತೆ, ಇಲ್ಲಿ ಮತ್ತೊಂದು ಸಲ್ಫರ್ ಪರಮಾಣುವಿನ 1 ಎಲೆಕ್ಟ್ರಾನ್ ಜೊತೆ ಇದು ಹಂಚಿಕೊಳ್ಳುತ್ತೆ. ಈ ರೀತಿಯಾಗಿ ಮತ್ತೆ ಇಲ್ಲಿ ಕೂಡ ಏನಂತಂದ್ರೆ ಅಷ್ಟಕ ವಿನ್ಯಾಸ ಹೊಂದುತ್ತದೆ. ರಾಜಾನಿಲ ವಿನ್ಯಾಸ, ಹತ್ತಿರದ ರಾಜಾನಿಲ ವಿನ್ಯಾಸ ಹೊಂದುತ್ತದೆ. ಈ ರೀತಿಯಾಗಿ ನಾವು ಸಲ್ಫರ್ನ ಎಲೆಕ್ಟ್ರಾನ್ ಚುಕ್ಕಿ ರಚನೆ ರಚಿಸಬಹುದು. ಇನ್ನು ಎಥೆನೋಯಿಕ್ ಆಮ್ಲ, ಇದರ ಎಲೆಕ್ಟ್ರಾನ್ ಚುಕ್ಕಿ ರಚನೆ ನಾವು ಯಾವ ರೀತಿ ರಚಿಸಬಹುದು, ಇದರ ಸೂತ್ರ ಏನು, CH3COOH. ಇಲ್ಲಿ ನಾವು ಯಾವ ರೀತಿ ರಚಿಸಬಹುದು ಅಂತಂದ್ರೆ, ಈ ರೀತಿಯಾಗಿ ನಾವು ಇದನ್ನ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಬರಿಬೇಕಾಗುತ್ತೆ. ಇಲ್ಲಿ ಏನಾಗುತ್ತೆ, ಪ್ರತಿಯೊಂದು ಧಾತು ಅಂದ್ರೆ ಕಾರ್ಬನ್ ಆಗಿರ್ಬೋದು, ಅಥವಾ ಹೈಡ್ರೋಜನ್ ಆಗಿರ್ಬೋದು, ಅಥವಾ ಆಕ್ಸಿಜನ್ ಆಗಿರ್ಬೋದು, ಇವು ಏನ್ ಮಾಡುತ್ತವೆ, ಎಲೆಕ್ಟ್ರಾನ್ಗಳನ್ನು ಹಂಚಿಕೊಂಡು ಹತ್ತಿರದ ರಾಜಾನಿಲ ವಿನ್ಯಾಸ ಹೊಂದುತ್ತವೆ. ಇಲ್ಲಿ ನೀವು ನೋಡ್ಬೋದು, ಇದನ್ನ ರಚನಾ ಸೂತ್ರ ನಾವು ಇದನ್ನ ಈ ರೀತಿಯಾಗಿ ಬರ್ಕೊಂಡ್ರೆ ನಮಗೆ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಹಾಕಲು ಸರಳವಾಗುತ್ತೆ. ನಮ್ಗೆ ಏನ್ ಗೊತ್ತು, ಕಾರ್ಬನ್ ಟೆಟ್ರಾವ್ಯಾಲೆಂಟ್ ಅಂತ ಗೊತ್ತು. ಅಂದ್ರೆ ಕಾರ್ಬನ್ ಸುತ್ತ ಕಂಪಲ್ಸರಿಯಾಗಿ 4 ಎಲೆಕ್ಟ್ರಾನ್ಗಳು ಇರಬೇಕು. 1 2 3 ಮತ್ತು 4. ಇಲ್ಲಿ ಕಾರ್ಬನ್ ಏನ್ ಮಾಡುತ್ತೆ, CH3 ಅಂದ್ರೆ ಮೊದಲನೇದಾಗಿ ಇಲ್ಲಿ 3 ಹೈಡ್ರೋಜನ್ಗಳ ಜೊತೆ ಒಂದೊಂದು ಎಲೆಕ್ಟ್ರಾನ್ಗಳನ್ನ ಹಂಚಿಕೊಳ್ಳುತ್ತೆ. ಇದು ಹೈಡ್ರೋಜನ್ನ ವ್ಯಾಲೆನ್ಸಿ ಎಷ್ಟು, 1 ಎಲೆಕ್ಟ್ರಾನ್ಗಳನ್ನ ಹಂಚಿಕೊಳ್ಳುತ್ತೆ. CH3 ಆಯ್ತು. ಆಮೇಲೆ ಮತ್ತೊಂದು ಕಾರ್ಬನ್ ಜೊತೆ 1 ಎಲೆಕ್ಟ್ರಾನ್ ಹಂಚಿಕೊಳ್ಳುತ್ತೆ. ಇಲ್ಲಿ ಏಕಬಂಧ, ಈ ಕಾರ್ಬನ್ ನಡುವೆ ಏಕಬಂಧ ಇದೆ, ಒಂದು ಸಹವ್ಯಾಲೆನ್ಸಿಯ ಬಂಧ ಇದೆ. ಆಮೇಲೆ ಇಲ್ಲಿ ನೋಡ್ಬೋದು ನೀವು, ಮತ್ತೊಂದು ಕಾರ್ಬನ್ ಜೊತೆ 1 ಬಂಧ ಇದೆ. ಇಲ್ಲಿ ಆಮ್ಲಜನಕದ ಜೊತೆ 2 ಬಂಧ, ದ್ವಿಬಂಧ ಉಂಟು ಮಾಡಿದೆ. ಅಂದ್ರೆ 2 ಎಲೆಕ್ಟ್ರಾನ್ಗಳನ್ನ ಹಂಚಿಕೊಳ್ಳುತ್ತೆ ಇಲ್ಲಿ ಕಾರ್ಬನ್. ಇಲ್ಲಿ ನೀವು ನೋಡ್ಬೋದು, ಈ ರೀತಿಯಾಗಿ 2 ಎಲೆಕ್ಟ್ರಾನ್ಗಳ ಹಂಚಿಕೆಯಾಗಿದೆ. ಆಮ್ಲಜನಕ ಕೂಡ 2 ಎಲೆಕ್ಟ್ರಾನ್ಗಳನ್ನ ಹಂಚಿಕೊಂಡಿದೆ. ಆಮ್ಲಜನಕದ ವ್ಯಾಲೆನ್ಸಿ ಎಷ್ಟು, 2 ಎಲೆಕ್ಟ್ರಾನ್ಗಳನ್ನ ಹಂಚ್ಕೊಳ್ಬೇಕದು. ಇಲ್ಲಿನ ಆಮ್ಲಜನಕ ಏನ್ ಮಾಡುತ್ತೆ, ಇಲ್ಲಿ ಕಾರ್ಬನ್ ಜೊತೆ 1 ಎಲೆಕ್ಟ್ರಾನ್ ಹಂಚ್ಕೊಳ್ಳುತ್ತೆ, ಹೈಡ್ರೋಜನ್ ಜೊತೆ 1 ಎಲೆಕ್ಟ್ರಾನ್ಗಳು ಹಂಚ್ಕೊಳ್ಳುತ್ತೆ. ಹೀಗೆ 2 ಎಲೆಕ್ಟ್ರಾನ್ಗಳನ್ನ ಹಂಚ್ಕೊಳ್ಳುತ್ತೆ. ನಾವು ಈ ರೀತಿಯಾಗಿ ಏನಂತಂದ್ರೆ ಎಥೆನಾಯಿಕ್ ಆಮ್ಲದ ಎಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನ ಬರಿಬೇಕು. ಹೈಡ್ರೋಜನ್ ಸಲ್ಫೈಡ್ನ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಯಾವ ರೀತಿ ಬರೀಬೇಕಂದ್ರೆ, ಇದರ ಅಣುಸೂತ್ರ ಏನಂತಂದ್ರೆ H2S. ಹೈಡ್ರೋಜನ್ನ ವ್ಯಾಲೆನ್ಸಿ ಎಷ್ಟು ಅಂತ ನಮ್ಗೆ ಈಗಾಗಲೇ ಗೊತ್ತಾಗಿದೆ. ಇಲ್ಲಿ ಏನಂತಂದ್ರೆ ಹೈಡ್ರೋಜನ್ನ ವ್ಯಾಲೆನ್ಸಿ 1, ಆಮೇಲೆ ಸಲ್ಫರ್ನ ವ್ಯಾಲೆನ್ಸಿ ನಾವು ಜಸ್ಟ್ ಇವಾಗ ಕಿರೀಟ ರಚನೆ ರಚಿಸುವಾಗ ನಾವು ನೋಡಿದ್ವಿ, ಇದರ ವ್ಯಾಲೆನ್ಸಿ ಎಷ್ಟು, 2. ಹೊರ ಕವಚದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು, 6. ಈ ರೀತಿಯಾಗಿ ನಾವು ಹಾಕೋಬೇಕು. ಸಲ್ಫರ್ನ ಹೊರ ಕವಚದಲ್ಲಿ ಇದು 1 2 3 4, ಇಲ್ಲಿ 1 ಮತ್ತು ಈ ಕಡೆ 1. ಇದೇನಂತಂದ್ರೆ 6 ಎಲೆಕ್ಟ್ರಾನ್ಗಳು ಸಲ್ಫರ್ನ ಹೊರ ಕವಚದಲ್ಲಿವೆ. 2 ಎಲೆಕ್ಟ್ರಾನ್ಗಳು ಹಂಚಿಕೆ ಆಗುತ್ತವೆ, ಅಂದ್ರೆ ಇದರ ವ್ಯಾಲೆನ್ಸಿ 2. ಇಲ್ಲಿ ಹೈಡ್ರೋಜನ್ ಜೊತೆ 1 ಎಲೆಕ್ಟ್ರಾನ್ ಹಂಚಿಕೆಯಾಗಿದೆ, ಈ ಹೈಡ್ರೋಜನ್ ಜೊತೆ ಇನ್ನೂ 1 ಎಲೆಕ್ಟ್ರಾನ್ ಹಂಚಿಕೆಯಾಗಿದೆ. ಈ ರೀತಿ ಏನಂತಂದ್ರೆ ಹೈಡ್ರೋಜನ್ ಜೊತೆ ಒಂದೊಂದು ಸಹವ್ಯಾಲೆನ್ಸಿಯ ಬಂಧ
ಸಲ್ಫರ್ ಉಂಟು ಮಾಡುತ್ತೆ. ನಾವು ಈ ರೀತಿಯಾಗಿ ಹೈಡ್ರೋಜನ್ ಸಲ್ಫೈಡ್ನ ಎಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನ ರಚಿಸಬಹುದು. ಇನ್ನು ಈಥೇನ್ನ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಯಾವ ರೀತಿ ರಚಿಸಬೇಕು? ಈಥೇನ್ ಇದರ ಸೂತ್ರ ಏನಂತಂದ್ರೆ ಅಣುಸೂತ್ರ C2H6. ರಚನಾ ಸೂತ್ರ ಈ ರೀತಿ ಬರೀತೀವಿ ನಾವು, C2H6. ಇದು ಅತ್ಯಂತ ಸರಳವಾಗಿ ನಾವು ಇದನ್ನ ರಚಿಸಬಹುದು. ಯಾವ ರೀತಿ ಅಂದ್ರೆ ಕಾರ್ಬನ್ ಟೆಟ್ರಾವಲೆಂಟ್ ಅಂತ ಗೊತ್ತು. ಕಾರ್ಬನ್ ಸುತ್ತ 4 ಎಲೆಕ್ಟ್ರಾನ್ಗಳು, 1 2 3 4 4 ಎಲೆಕ್ಟ್ರಾನ್ಗಳು. ಹೈಡ್ರೋಜನ್ ಇದೇನಂತಂದ್ರೆ ಒಂದೇ ಒಂದು ಎಲೆಕ್ಟ್ರಾನ್ ಹಂಚಿಕೊಳ್ಳುತ್ತೆ, ಯಾಕಂದ್ರೆ ಅದರಲ್ಲಿರೋದು ಒಂದೇ ಎಲೆಕ್ಟ್ರಾನ್. ಈ ರೀತಿಯಾಗಿ 3 ಹೈಡ್ರೋಜನ್ ಜೊತೆ 1 ಕಾರ್ಬನ್ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳುತ್ತೆ. ಒಂದೊಂದು ಏಕಬಂಧ ಸಹವ್ಯಾಲೆನ್ಸಿಯ ಬಂಧ ಉಂಟು ಮಾಡುತ್ತೆ. ಇಲ್ಲಿ ನಡು ಕೂಡ ಕಾರ್ಬನ್ ಜೊತೆ ಒಂದು ಬಂಧ ಉಂಟು ಮಾಡುತ್ತೆ, ಸಹವ್ಯಾಲೆನ್ಸಿಯ ಬಂಧ ಉಂಟು ಮಾಡುತ್ತೆ. ಇಲ್ಲಿ ನೀವು ನೋಡಬಹುದು, ಇಲ್ಲಿ ಒಂದೊಂದು ಎಲೆಕ್ಟ್ರಾನ್ಗಳ ಹಂಚಿಕೆ ಆಗಿದೆ. ಈ ಕಡೆ ಕೂಡ ಏನಂತಂದ್ರೆ ಕಾರ್ಬನ್ ಮತ್ತೆ 3 ಹೈಡ್ರೋಜನ್ಗಳ ಜೊತೆ ಇದು ಒಂದೊಂದು ಸಹವ್ಯಾಲೆನ್ಸಿಯ ಬಂಧ ಉಂಟು ಮಾಡುತ್ತೆ, ಒಂದೊಂದು ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳುತ್ತೆ. ಇನ್ನು ಈಥೀನ್ ಇಲ್ಲಿ ಏನಂತಂದ್ರೆ ದ್ವಿಬಂಧ ಉಂಟಾಗಿದೆ, ಅಂದ್ರೆ ಕಾರ್ಬನ್ ಕಾರ್ಬನ್ ನಡುವೆ ದ್ವಿಬಂಧ ಇದೆ. ಇದು ಯಾವ ರೀತಿ ಬರಿಬೇಕು ಅಂದ್ರೆ, ಇಲ್ಲಿ ದ್ವಿಬಂಧ ಅಂದ್ರೆ ಒಂದು ಸಹವ್ಯಾಲೆನ್ಸಿಯ ಬಂಧ ಇದ್ರೆ ಒಂದು ಜೊತೆ ಎಲೆಕ್ಟ್ರಾನ್ಗಳು ಇರುತ್ತವೆ, ಅಂದ್ರೆ ಒಂದೊಂದು ಎಲೆಕ್ಟ್ರಾನ್ಗಳ ಹಂಚಿಕೆ ಆಗುತ್ತವೆ. ಇಲ್ಲಿ ದ್ವಿಬಂಧ ಇದೆ, 4 ಎಲೆಕ್ಟ್ರಾನ್ಗಳನ್ನ ನಾವಿಲ್ಲಿ ನಡು ತೋರಿಸಬೇಕಾಗುತ್ತೆ. ಯಾಕಂದ್ರೆ ಈ ಕಾರ್ಬನಿನ 2 ಎಲೆಕ್ಟ್ರಾನ್ಗಳು, ಈ ಕಾರ್ಬನಿನ 2 ಎಲೆಕ್ಟ್ರಾನ್ಗಳನ್ನು ಇಲ್ಲಿ ಏನಂತಂದ್ರೆ ಉಳಿದಿರ್ತಕ್ಕಂಥ 2 ಎಲೆಕ್ಟ್ರಾನ್ಗಳು ಏನಂತಂದ್ರೆ ಒಂದೊಂದು ಹೈಡ್ರೋಜನ್ ಜೊತೆ, ಹೈಡ್ರೋಜನ್ ಪರಮಾಣುಗಳ ಜೊತೆ ಹಂಚಿಕೆ ಆಗುತ್ತವೆ. ಈ ರೀತಿಯಾಗಿ ಹಂಚಿಕೆಯಾಗಿ ಇಲ್ಲಿ ಏಕಬಂಧ, ಒಂದು ಸಹವ್ಯಾಲೆನ್ಸಿಯ ಬಂಧ ಉಂಟು ಮಾಡುತ್ತವೆ. ಇಲ್ಲಿ ದ್ವಿಬಂಧ ಉಂಟಾಗಿದೆ, ಇಲ್ಲಿ 4 ಎಲೆಕ್ಟ್ರಾನ್ಗಳ ಹಂಚಿಕೆ ಆಗಿದೆ. ಅದೇ ರೀತಿ ಇಥೈನಲ್ಲಿ ತ್ರಿಬಂಧ ಉಂಟು ಮಾಡುತ್ತೆ. ಅದು ಯಾವ ರೀತಿ ರಚಿಸಬೇಕಂದ್ರೆ, ತ್ರಿಬಂಧ ಅಂದ್ರೆ 3 ಜೊತೆ ಎಲೆಕ್ಟ್ರಾನ್ಗಳ ಹಂಚಿಕೆ ಆಗಿದೆ. ಅದನ್ನ ನಾವಿಲ್ಲಿ, ಅದಕ್ಕೆ ಮೊದಲು ನಾವೇನ್ ಮಾಡ್ಬೇಕು, ರಚನಾ ಸೂತ್ರ ಹಾಕೊಂಡ್ರೆ ಏನಾಗುತ್ತೆ, ಇಲ್ಲಿ ನಾವು ಅತ್ಯಂತ ಸರಳವಾಗಿ ಎಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನ ರಚಿಸಬಹುದು. 3 ಜೊತೆ ಅಂದ್ರೆ ಇಲ್ಲಿ ತ್ರಿಬಂಧ ಅಂದ್ರೆ 3 ಜೊತೆ ಎಲೆಕ್ಟ್ರಾನ್ಗಳ ಹಂಚಿಕೆ ಆಗಿದೆ. ಕಾರ್ಬನ್ ಯಾವಾಗ್ಲೂ ಟೆಟ್ರಾವ್ಯಾಲೆಂಟ್, ಕಾರ್ಬನ್ ಸುತ್ತ 4 ಎಲೆಕ್ಟ್ರಾನ್ಗಳು ಅಥವಾ 4 ಬಂಧಗಳು ಯಾವಾಗ್ಲೂ ಇರುತ್ತವೆ. ಈ ವಿಷಯ ಕಂಪಲ್ಸರಿಯಾಗಿ ನಾವು ನೆನ್ಪಿಡ್ಬೇಕು. ಇಲ್ಲಿ ಉಳಿದಿರ್ತಕ್ಕಂಥ 1 ಎಲೆಕ್ಟ್ರಾನ್ ಏನಿದೆ, ಇಲ್ಲಿ ಹೈಡ್ರೋಜನ್ ಜೊತೆ ಬಂಧ ಉಂಟು ಮಾಡುತ್ತೆ, ಅತ್ಯಂತ ಸರಳ ಸಹವ್ಯಾಲೆನ್ಸಿಯ ಬಂಧ ಉಂಟು ಮಾಡುತ್ತೆ. ಇಲ್ಲಿ 3 ನಡುವೆ ಉಂಟಾಯ್ತು ಬಂಧಗಳು, 1 ಇಲ್ಲಿ ಹೈಡ್ರೋಜನ್ ಜೊತೆ ಉಂಟಾಯ್ತು. ಈ ರೀತಿಯಾಗಿ ನಾವು ಈಥೇನ್, ಈಥೀನ್ ಮತ್ತು ಈಥೈನ್ ಇವು 3ರ ಎಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನು ನಾವು ಅತ್ಯಂತ ಸರಳವಾಗಿ ರಚಿಸಬಹುದು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಕಾರ್ಬನ್ನ ಪರಿವರ್ತನೀಯ ಸ್ವಭಾವ, ವರ್ಸಟೈಲ್ ನೇಚರ್ ಆಫ್ ಕಾರ್ಬನ್ ಏನು ಅಂತ ನೋಡೋಣ.